ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇಂಟರ್ನ್ಯಾಷನಲ್ ಮಾಸ್ಟರ್ಸ್ ಲೀಗ್, ಸೊ ಲೆಜೆಂಡರಿ ಒಂಥರ ಕ್ರಿಕೆಟ್ ಅಂತಲೇ ಹೇಳ್ಬೋದು. ಸೊ ಈ ಲೀಗ್ ನಡೀತಾ ಇದೆ. ಈ ಲೀಗಲ್ಲಿ ಆ್ಯಕ್ಚುಲಿ ನಮ್ಮ ಇಂಡಿಯಾ ಮಾಸ್ಟರ್ಸ್ ಮತ್ತು ಇಂಗ್ಲೆಂಡ್ ಮಾಸ್ಟರ್ಸು ನಿನ್ನೆ ಮ್ಯಾಚ್ ಇತ್ತು. ಸೊ ಅದರಲ್ಲಿ ನಮ್ಮ ಇಂಡಿಯಾ ಗೆದ್ದಿದೆ ಗಾಯ್ಸ್. ಸೊ ಏನಾಯಿತು ಮ್ಯಾಚಲ್ಲಿ ಹೈಲೈಟ್ಸ್ ಏನು ಅಂತ ತಿಳ್ಕೊಂಬೋಣ ಬನ್ನಿ. ಅದಕ್ಕೆ ಮುಂಚೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಬೇಡಿ ನೋಡಿ ಅಂತ ಹೇಳ್ತಾ ಬನ್ನಿ, ಇವಾಗ ಡಿಸ್ಕಸ್ ಮಾಡ್ಕೊಳ್ಳೋಣ. ಸೊ ಗೈಸ್, ಆ್ಯಕ್ಚುಲಿ ನಿನ್ನೆ ಮ್ಯಾಚಲ್ಲಿ ನಮ್ಮ ಇಂಡಿಯನ್ ಮಾಸ್ಟರ್ಸು ಅಂದರೆ ನಮ್ಮ ಸಚಿನ್ ತೆಂಡೂಲ್ಕರ್, ನಮ್ಮ ದೇವರು, ಕ್ರಿಕೆಟ್ ದೇವರು ಟಾಸ್ನ ಗೆಲ್ತಾರೆ. ಸೊ ನಾವು ಬೌಲಿಂಗ್ನ ಚೂಸ್ ಮಾಡ್ಕೊತೀವಿ. ಸೊ ಈ ಕಡೆಯಿಂದ ಕ್ಯಾಪ್ಟನ್ ಆದಂಥವ್ರು ಇಂಗ್ಲೆಂಡ್ ಟೀಮ್ಗೆ ಇಯಾನ್ ಮಾರ್ಗನ್ ಅವರು. ಸೊ ಗೈಸ್, ಇಯಾನ್ ಮಾರ್ಗನ್ ನೆನಪಿರಲಿ, ವರ್ಲ್ಡ್ ಕಪ್ನ ಗೆಲ್ಸ್ಕೊಟ್ಟಂಥವ್ರು ಇಂಗ್ಲೆಂಡ್ ತಂಡಕ್ಕೆ. ಅದಾದಮೇಲೆ ಯಾರ ಕೈಲೂ ಗೆಲ್ಸೋಕ್ಕಾಗಲಿಲ್ಲ. ಅವರು ಬ್ಯಾಟಿಂಗ್ ಬರ್ತಾರೆ. ಸೊ ಬ್ಯಾಟಿಂಗ್ ಬಂದಾಗ ಆ್ಯಕ್ಚುಲಿ ಫಸ್ಟ್ನೇ ಪವನ್ ನೇಗಿ ಅವ್ರು ಆ್ಯಕ್ಚುಲಿ ಒಳ್ಳೊಳ್ಳೆ ಕ್ಯಾಚ್ಗಳು ತೊಗೊತಾರೆ ಗುರು. ಏನು ಗುರು, ನಿನ್ನೆ ಆ್ಯಕ್ಚುಲಿ ನನಗೆ ಯುವರಾಜ್ ಸಿಂಗು, ಯೂಸಫ್ ಪಠಾನು, ಇರ್ಫಾನ್ ಪಠಾನ್ ಖುಷಿ ಆಗುತ್ತೆ ಗುರು. ಇವನ್ನೆಲ್ಲ ಲೆಜೆಂಡ್ಸ್ಗಳನ್ನ ನೋಡೋಕೆ ಆ್ಯಕ್ಚುಲಿ, ಎಸ್ಪೆಷಲಿ ನಮ್ಮ ಮಾಸ್ಟರ್ ಬ್ಲಾಸ್ಟ್ರು ಒಂದು 6ಗಳು 4ಗಳು ಹೊಡಿತಾರೆ. ಆಮೇಲೆ ನಿನ್ನೆ ಒಂದು ಮ್ಯಾಚಲ್ಲಿ ಅಂಬಾಟಿ ರಾಯ್ಡು ಅವರು ಕೂಡ ವಿಕೆಟ್ ಕೀಪರ್ ಆಗಿದ್ರು. ಸೊ ಒಂದು ಕ್ಯಾಚ್ ಹಿಡಿಯಕ್ಕೆ ಹೋಗಿ ಸ್ವಲ್ಪ CSK ಅವ್ರು ಏನು ಮಾಡ್ತಾರಲ್ಲಿ, ಅಂಬಾಟಿ ರಾಯ್ಡು ಅವರು CSK ಕ್ಯಾಂಪ್ ಎಲ್ಲ ರಿಸೈನ್ ಮಾಡಿ ಇವಾಗ ಇಲ್ಲಿ ಬಂದಿದ್ದಾರೆ. ರಿಸೈನ್ ಮಾಡೋ ನೆನಪಿರಬೇಕು ಲೆಜೆಂಡ್ಸ್. ಅದು ಬಿಟ್ಬಿಟ್ಟು CSK ಮಾತ್ರ ಸಪೋರ್ಟ್ ಮಾಡ್ಕೊಂಡಿರೋದಲ್ಲ. ಹೋಪ್ ದಟ್ ಓಕೆ, ಏನು ಮಾಡೋಕ್ಕಾಗಲ್ಲ, ಲೆಜೆಂಡ್ ಆಡಿದ್ರು. ಬಟ್ ಫೋಕಸ್ ಆನ್ ದಿಸ್ ಮ್ಯಾಚ್ ಗೈಸ್. ಸೊ ಆಕ್ಚುಲಿ ಇಂಗ್ಲೆಂಡ್ ಅವರು ಆಕ್ಚುಲಿ 132 ರನ್ಸ್ನ ಸ್ಕೋರ್ ಮಾಡ್ತಾರೆ. ಅಂಡ್ ಆಲ್ರೆಡಿ ಹೆಚ್ಚು ಕಮ್ಮಿ ಅವ್ರದ್ದು 8 ವಿಕೆಟ್ ಬಿದ್ದೋಗುತ್ತೆ. ಕಮ್ಮಿ ಸ್ಕೋರ್ಗೆ ಕಟ್ ಆಗ್ತಾರೆ. ಎಸ್ಪೆಷಲಿ ಇವ್ರು ಸಖತ್ತಾಗಿ ನೋಡೋದು 20 ಓವರ್ಗೆ ಕಮ್ಮಿನೇ ಆಯ್ತು ಆಕ್ಚುಲಿ. ಸೊ ನಮ್ಮ ಇಂಡಿಯಾ ಪರ್ಫಾರ್ಮೆನ್ಸ್ ಸಖತ್ತಾಗಿತ್ತು ನಿನ್ನೆ ಅಂತ ಹೇಳ್ಬೋದು. ಸೊ ಧವಾಲ್ ಅವರು 3 ವಿಕೆಟ್ ನ ತಗೊಂತಾರೆ. ಅಂಡ್ ನಮ್ಮ ಕರ್ನಾಟಕದ ಎಕ್ಸ್ಪ್ರೆಸ್ ವಿನಯ್ ಕುಮಾರ್ ಅವರು ಕೂಡ 1 ವಿಕೆಟ್ ತಗೊಂತಾರೆ. ಒಂದಾನೊಂದು ಕಾಲದಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗ್ತಾರೆ, ಬಟ್ 1 ವಿಕೆಟ್ ಅಂತ ತಗೊಂತಾರೆ. ಅಂಡ್ ಇದಾದ್ಮೇಲೆ ನೆಕ್ಸ್ಟ್ ಮಿಥುನ್ ಅವ್ರು ನೆನಪಿದಾರೆ ಗುರು ನಿಮ್ಗೆ, RCB ಆಡಿದವರು. ಸೊ ಅವರು ಕೂಡ ಹಳೇ ಲೆಜೆಂಡ್ ಗುರು, RCB ಪರವಾಗಿನ ನಂಗೊಂಥರ ಹಳೇದು ನೆನ್ಸ್ಕೊಂಡು ಒಂಥರ ಖುಷಿ ಆಗುತ್ತೆ. ಅಂಡ್ ಪವನ್ ನೇಗಿ ಅವರು ಕೂಡ 2 ವಿಕೆಟ್ ತಗೊಂತಾರೆ. ಇಲ್ಲಿ ಪವನ್ ನೇಗಿ ಅವರು ನಮ್ಮ ಬೆಂಗಳೂರಿಗೆ ಆಡಿದ್ರು ಗೈಸ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ. ನೆನಪಿರಲಿ, ಅವ್ರು ಇನ್ನೂ ನಾನು ಬೇಗ ರಿಟೈರ್ಡ್ ಆಗ್ಬಿಟ್ರು ಅಂತ ಅನ್ಕೊಂಡು. ಆಕ್ಚುಲಿ ಅದು ಯಾಕೆ ಅವ್ರನ್ನ ಲೆಜೆಂಡ್ಸ್ಗೆ ಹಾಕೊಂಡಿದ್ದಾರೆ ಇನ್ನೂ ಅರ್ಥ ಆಗ್ತಾಯಿಲ್ಲ. ಬಟ್ ಒಳ್ಳೆ ಬ್ಯಾಟ್ಸ್ಮನ್ ಪ್ಲಸ್ ಬೌಲರ್, ಆಲ್ ರೌಂಡಿಂಗ್ ಪರ್ಫಾರ್ಮೆನ್ಸ್ ನೋಡ್ತಾರೆ. ಎಸ್ಪೆಷಲಿ ಕ್ಯಾಚಲ್ಲಂತೂ ಕೇಳಲೇಬೇಡಿ, ಎಲ್ಲೋ ಹೋಗಿರೋ ಕ್ಯಾಚ್ನ ಹಿಂಗೆಲ್ಲ ಹಿಡಿದ್ರು ಗೊತ್ತಾ. ಇಯಾನ್ ಮಾರ್ಗನ್ ಕ್ಯಾಚ್ ಹಿಡಿದ್ರು, ಇಯಾನ್ ಮಾರ್ಗನ್ ಶಾಕ್ ಆಗ್ಬಿಟ್ರು. ಆಕ್ಚುಲಿ ಒಂದು ಸೈಡಲ್ಲಿ ಇಳಿದು ಪಟಕ್ ಅಂತ ಹಿಡ್ಕೊಂಡ್ರು ಅವರು. ಇಲ್ಲ ಆಕ್ಚುಲಿ ಇಂಗ್ಲೆಂಡ್ ಟೀಮ್ ನೋಡ್ತಾ ಇದ್ರೆ ಯಾರನ್ನು ಕೂಡ 150 ಮಾಡೋಕ್ಕಾಗಲಿಲ್ಲ. ಎಲ್ಲ 23, 25 ಅದುವರೆ 2 ಡಿಜಿಟ್ ಅಲ್ಲಿ ಸ್ಟಕ್ ಆಗ್ಬಿಟ್ಟಿದ್ದಾರೆ. ಹೈಯೆಸ್ಟ್ ಬಂದ್ಬಿಟ್ಟು ಮ್ಯಾಡಿ ಅವ್ರದ್ದು ಅಷ್ಟೇನೆ. ಸೊ ಅವರೇ 25 ಹೊಡೆದಿದ್ದು. ಅದನ್ನ ಬಿಟ್ಟರೆ ನೆಕ್ಸ್ಟ್ ಆಂಬ್ರೋಸ್ ಅವರು 24 ಹೊಡಿತಾರೆ. ಅಂಡ್ ಗೈಸ್, ನೆಕ್ಸ್ಟ್ ಇದಾದ್ಮೇಲೆ ನಮ್ಮ ತಂಡ ಚೇಸಿಂಗ್ ಬರುತ್ತೆ. ಚೇಸಿಂಗ್ ಬಂದ ತಕ್ಷಣನೇ ನಮ್ಮ ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ನಾನ್ ಸ್ಟ್ರೈಕರ್ ಅಲ್ಲಿ ಇರ್ತಾರೆ. ಆ ಕಡೆ ಗುರ್ಪ್ರೀತ್ ಸಿಂಗ್ ಅವರು ಇರ್ತಾರೆ. ಸೊ ಗುರ್ಪ್ರೀತ್ ಸಿಂಗ್ ಅವರು ಸಾಕಾದಾಗ ಸ್ಟಾರ್ಟ್ ಮಾಡ್ತಾರೆ ಗುರು, 4, 6 ಅವರು ನಮ್ಮ RCB ಆಡೋರು ಗುರು ಆಕ್ಚುಲಿ, ಗುರ್ಪ್ರೀತ್ ಸಿಂಗ್ ಅವರು ಕೂಡ. ಅಂಡ್ ಈ ಕಡೆ ನೆಕ್ಸ್ಟ್ ನಾನ್ ಸ್ಟ್ರೈಕರ್ ನಮ್ಮ ಮಾಸ್ಟರ್ ಬ್ಲಾಸ್ಟರ್ ಬರ್ತಾ ಇದ್ದಂಗೆ ಏನ್ ಗುರು ಕ್ರೇಜು, ಫ್ಯಾನ್ ಸೌಂಡ್, ಗೈಸ್ ಗೂಸ್ ಪಂಪ್ಸ್ ಬರುತ್ತೆ ನನಗೆ. ಸಚಿನ್ ಅಂದ್ರೆ ಇವಾಗಲೂ ಗೂಸ್ ಪಂಪ್ಸ್ ಬರುತ್ತೆ. ಆ ತರ ಲೈಕ್ ಲೆಜೆಂಡ್ ಅಂತಾನೆ ಹೇಳ್ಬೋದು ಗೈಸ್. ಬಂದಿದ ತಕ್ಷಣ ಏನ್ 4 ಹೊಡೆದಿದ್ದು ಅಂತ ಕೇಳ್ತೀರಾ. 6 ಹೊಡೆದ್ರು ಗುರು, ಒಂದು ಹಿಂದ್ಗಡೆ ತಿರುಗಿಕೊಂಡು ಆ ಶಾರ್ಟ್ ಈ ವಯಸ್ಸಲ್ಲೂ ಹಿಂಗ್ ಆಡ್ತಾರಲ್ಲ ಗುರು. ಅದಕ್ಕೆ ಅವ್ರನ್ನ ಗಾಡ್ ಅಂತ ಕರೆಯೋದು, ಕ್ರಿಕೆಟ್ ಆಫ್ ಗಾಡ್ ಅಂತ. ಆ ಟೈಟಲ್ ಕೊಟ್ಟಿರೋ ತಪ್ಪೇ ಇಲ್ಲ ನನ್ನ ಪ್ರಕಾರ. ಅವ್ರಿಗೆ 1 4 1 6 ಮತ್ತೆ 1 4 ನಾನು ಕಿರ್ಸ್ತಾ ಇದ್ದೀನಿ ಏನು ಫುಲ್ ಖುಷಿಯಲ್ಲಿ. ಬಟ್ ಅಲ್ಟಿಮೇಟ್ ಮ್ಯಾಚ್ ಇತ್ತು ಗೈಸ್ ಮಾತ್ರ. ಅದಂತೂ 34 ರನ್ ಹೊಡಿತಾರೆ ಗುರು 21 ಬಾಲ್ಗೆ. ಶಾರ್ಟ್ಗಳು ಮಾತ್ರ ಹೊಡೆದಿದ್ದು, ಒಂದೊಂದು ಶಾರ್ಟ್ಗಳು ಲೈಕ್ ಈಗ ಒಂದು 5-6 ವರ್ಷದ ಕೆಳಗಡೆ ಏನ್ ಆಡ್ತಿದ್ರಲ್ಲ, ಸೇಮ್ ಶಾರ್ಟ್ ಮುಂಬೈ ಇಂಡಿಯನ್ಸ್ ಕಡೆ ಆಡ್ತಿದ್ರಲ್ಲ ಅವಾಗ, ಸೇಮ್ ಶಾರ್ಟ್ಸ್ ಇವಾಗಲೂ ಅದೇ ಶಾರ್ಟ್ಸ್ ಗಳನ್ನ ಆಡಿದ್ರು. ಸಖತ್ತಾಗಿತ್ತು ಮಾತ್ರ ಗೈಸ್. ಆಕ್ಚುಲಿ ಬೇಗ ರಿಟೈರ್ಮೆಂಟ್ ಕೊಟ್ಬಿಟ್ರೆ ಬೇಜಾರಾಗ್ತದೆ ಗೈಸ್ ನೋಡೋದಕ್ಕೆ. ಅಟ್ಲೀಸ್ಟ್ IPL ಅಲ್ಲೂ ಈ ತರ ಎಲ್ಲ ಪ್ಲೇಯರ್ಸ್ ಗಳು ಇದ್ದಿದ್ರೆ ಏನೋ ಒಂಥರ 1 ಮ್ಯಾಚ್ಗೆ 2 ಮ್ಯಾಚ್ ಆಡ್ಬೇಕು. IPL ಆದ್ರೂ ಬಂದಿವರು ಎಲ್ಲಾ ಮ್ಯಾಚ್ಗೂ ಇಲ್ದೇ ಇದ್ರು ಸುಮ್ನೆ ಒಂದು ಅವ್ರು ಈಗ MS ಧೋನಿ ಅವ್ರು ಹೆಂಗ್ ಆಡ್ತಾ ಇದಾರಲ್ಲ, ಸೊ ಅದೇ ತರನೇ ಅವ್ರು ಆಡ್ಬೇಕಿತ್ತು. ನಾನು ಅದೇ ಅನ್ಕೊಂಡೆ, ಲೈಕ್ ಯಾಕಿಂತ ಇವರೆಲ್ಲ ಅಟ್ಲೀಸ್ಟ್ ಇರ್ಬೋದಾಗಿತ್ತಲ್ಲ. ಕೋಚಿಂಗ್ ಸ್ಟಾಫ್ ಆಗಿದ್ದಾರೆ ಸಚಿನ್ ತೆಂಡೂಲ್ಕರ್ ಅವರು. ಬಟ್ ಸ್ಟಿಲ್ ನನಗೆ ಏನೋ ಆಸೆ ಅಂತಂದ್ರೆ ಇಂಥವರೆಲ್ಲ ಬಂದು ಮತ್ತೆ ಗೇಮಿಂಗ್ ಅಲ್ಲಿ ಇರಬೇಕು. ಅಂದ್ರೆ ನಿನ್ನೆ ಆ ಮ್ಯಾಚ್ ಅಲ್ಲಿ ಎಷ್ಟು ಕ್ರೌಡ್, ಅರ್ಧ ಸ್ಟೇಡಿಯಂ ತುಂಬಿದೆ. ಬರೀ ಅಲ್ಲಿ ಸಚಿನ್ ಯುವರಾಜ್ ಸಿಂಗ್ ಗೋಸ್ಕರ ಜನ ಸೇರಿದ್ರು. ನನ್ನ ಪ್ರಕಾರ ಇಬ್ರಿಗೋಸ್ಕರನೇ ಜನ ತುಂಬಿಕೊಂಡಿದ್ರು. ಇವನ್ ಯುವರಾಜ್ ಸಿಂಗ್ ಅವರು ಕೂಡ ಅಲ್ಲಿ ನಿನ್ನೆ ಆಡಿದ್ರು. ಸೊ ಅವ್ರಿಗೂ ಕೂಡ ಏನ್ ಸಪೋರ್ಟ್ ಗೈಸ್, ಯು ವಿ ಅಂತ ಕಿರಿಸ್ತಾ ಇದ್ರು. ಆ ಕ್ಯಾನ್ಸರ್ನ ಲೈಕ್ ಹೊಡೆದಾಕಿ ಈಗ ಬಂದು ಹಿಂಗ್ ಆಡ್ತಾ ಇದಾರಲ್ಲ, ಅವ್ರಿಗೂ ಕೂಡ ಲೈಕ್ ಏನ್ ಹೇಳ್ಬೇಕು ಗೊತ್ತಿಲ್ಲ ಗೈಸ್. ಲೆಜೆಂಡ್ರಿ ಅಂತ ಹೇಳೋದು ಸುಮ್ಮನೆ ಅಲ್ಲ ಅವ್ರಿಗೂ. ಸುಗುರು ಶಾರ್ಟ್ ಅಷ್ಟೇ ಎಷ್ಟು ಕನ್ವಿನ್ಸಿಂಗ್ ಆಗಿ ಹೊಡಿತಾ ಇದಾರೆ ಅಂತಂದ್ರೆ, ಒಂದ್ ಕಡೆ ಅವರ ಸಿಗ್ನೇಚರ್ ಸ್ಟಾರ್ಟ್ ಇದೆಲ್ಲ ಗುರು, ಲೈಕ್ ಲೆಗ್ ಸೈಡ್ ಬಂದ ತಕ್ಷಣ ಪಟಕ್ ಅಂತ ಫ್ಲಿಕ್ ಮಾಡೋದು, ಏನ್ ಗುರು ಸಿಕ್ಸೋದು, ಏನು 4 ಯಪ್ಪ ನಾನು ಕಾಲಿಗೆ ತಲೆ ಕೆಡ್ಸ್ಕೊಂಡ್ಬಿಟ್ಟೆ. ಅಂಡ್ ಅವರು ಕೂಡ ಬಂದ ತಕ್ಷಣ 14 ಬಾಲ್ಗೆ 27 ರನ್ ಹೊಡಿತಾರೆ. ಅಂಡ್ ಲಾಸ್ಟ್ ಅಲ್ಲಿ ಮ್ಯಾಚ್ ಫಿನಿಶಿಂಗ್ ಗುರ್ಪ್ರೀತ್ ಸಿಂಗ್ ಅವ್ರು ಮಾಡ್ಕೊಂತಾರೆ. 63 ಹೊಡಿತಾರೆ ಗುರು. ಗೆತ್ತಾರೆ ಆಕ್ಚುಲಿ. ಇಲ್ಲಿ ಏನಂದ್ರೆ ಬೇಗನೆ ಮುಗಿಸ್ತಾರೆ, ಒಂದು 11 ಓವರ್ 12 ಓವರ್ಗೆ ಮುಗಿಸಾಕ್ಬಿಡ್ತಾರೆ ಮ್ಯಾಚ್. ಸೊ ಒಟ್ಟಿನಲ್ಲಿ ಗೈಸ್ 132 ಟಾರ್ಗೆಟ್
ಕ್ರಿಕೆಟ್ನ ನಾಯಿ ಪೇರೆ ಹೊಡೆದು ಇಂಡಿಯಾ ಮಾಸ್ಟರ್ಸ್ ವಿನ್ ಆಗಿದ್ದಾರೆ ಗೈಸ್. ಫಸ್ಟ್ ಆಕ್ಚುಲಿ ಖುಷಿ ಆಗ್ತದೆ ಇಂಡಿಯಾ ವಿನ್ ಆಗಿರೋದಕ್ಕೆ. ಎಸ್, ಸೊ ಗೈಸ್ ಒಟ್ನಲ್ಲಿ ಮ್ಯಾಚ್ನ ಎಲ್ಲಿ ನೋಡ್ಬೋದು ಅಂತಂದ್ರೆ ಸಿನಿಪ್ಲಿಕ್ಸ್ ಟಿವಿಲಿ ಸಿನಿಪ್ಲಿಕ್ಸ್ ಬರುತ್ತಲ್ಲ ಅದ್ರಲ್ಲಿ ನೋಡ್ಬೋದು. ಇಲ್ಲ ಅಂತಂದ್ರೆ ನೀವು ಜಿಯೋ ಹಾಟ್ಸ್ಟಾರ್ ಅಲ್ಲಿ ನೋಡ್ಬೋದು. ಸೊ ಇವಾಗ ಕನ್ವರ್ಟ್ ಆಗಿದೆ, ಅದರಲ್ಲೂ ಕೂಡ ಲೈವ್ ಬರುತ್ತೆ, ನೀವು ನೋಡ್ಬೋದು. 7 ಗಂಟೆಯಿಂದನೂ ಸ್ಟಾರ್ಟ್ ಆಗುತ್ತೆ, ಕೆಲವೊಂದು ಮ್ಯಾಚಸ್ ಕೂಡ 3 ಗಂಟೆಯಿಂದನೂ ಇರುತ್ತೆ. ಅಂಡ್ ಹೋಪ್ ದಟ್ ಬೇರೆ ಬೇರೆ ಇವರಂತಲ್ಲ ಗುರು, ಇನ್ನೂ ಶೇನ್ ವಾಟ್ಸನ್ ಆಸ್ಟ್ರೇಲಿಯನ್ ಲೆಜೆಂಡ್ ಅವರು ಎಲ್ಲರೂ ಕೂಡ ಗೈಸ್ ಮಿಸ್ ಮಾಡಕ್ ಹೋಗ್ಬೇಡಿ. ವೆಸ್ಟ್ ಇಂಡೀಸ್ ತಂಡ ಆಕ್ಚುಲಿ ಟಫ್ ಆಗಿ ಕಾಣಿಸ್ತಾ ಇರೋದು. ಅಂಡ್ ವಿಡಿಯೋಸ್ಗಳನ್ನ ನೀವು ಲೈವ್ ಅಲ್ಲಿ ನೋಡ್ಬೇಕು ಅಂತ ಜಿಯೋ ಹಾಟ್ಸ್ಟಾರ್ ಅಲ್ಲಿ ನೋಡಿ, ಇಲ್ಲಾಂದ್ರೆ ಸಿನಿಪ್ಲೆಕ್ಸ್ ಬರುತ್ತೆ, ಅದರಲ್ಲೂ ಕೂಡ ನೋಡ್ಬೋದು ನೀವು. ಸೊ ಆ ಎರಡು ಕಡೆ ನೋಡೋಕ್ಕಾಗಿಲ್ಲ ಅಂದ್ರೆ ಬೆಳಗ್ಗೆ ಎದ್ದು ನಾವು ಇಂಡಿಯಾ ಮ್ಯಾಚ್ ಇದ್ದಾಗ ಬೇರೆ ಮ್ಯಾಚ್ಗಳು ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ. ಸ್ವಲ್ಪ ಬಿಸಿ ಇರೋದ್ರಿಂದ ಬರೀ ಇವಾಗ ಇಂಡಿಯಾ ಕಡೆ ಕಾನ್ಸಂಟ್ರೇಟ್ ಮಾಡಿ ಈ ಮ್ಯಾಚ್ನ ಪೋಸ್ಟ್ ರಿವ್ಯೂ ಮಾಡ್ತಾ ಇದೀವಿ. ಸೊ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ ತಿಳಿಸಿ, ಅದು ಕೂಡ ರಿವ್ಯೂ ಮಾಡ್ತೀವಿ. ಸೊ ಗೈಸ್ ಇದಾಗಿತ್ತು ಇಂಡಿಯಾ ಮಾಸ್ಟರ್ಸ್ ವರ್ಸಸ್ ಇಂಗ್ಲೆಂಡ್ ಮಾಸ್ಟರ್ಸ್ ಪೋಸ್ಟ್ ಮ್ಯಾಚ್ ರಿವ್ಯೂ. ಸೊ ಏನು ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಸಿಗೋಣ ಗೈಸ್ ಮುಂದಿನ ನೋಡಿದರೆ, ಅಲ್ಲಿ ತನಕ ಬಾಯ್.